ಶ್ವೇತಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಗೊತ್ತಾ? ನಾಟಿ ಸ್ಟೈಲ್ ಚಿಕನ್ ಫ್ರೈ. ಸೊ ಈ ನಾಟಿ ಸ್ಟೈಲ್ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣವಾ? ನೋಡಿ, ನಾನು ಮೊದಲಿಗೆ ಒಂದು ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿರೋದು. ಹಾಗೆ ಇಲ್ಲಿ ಒಂದು 5-6 ಬೆಳ್ಳುಳ್ಳಿ, ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ, ಹಾಗೆ ಪುದೀನ ಸೊಪ್ಪು, ಶುಂಠಿ, ಆಗಲೇ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೊಗೊಂಡಿದ್ದೀನಿ 1 ಇಂಚಷ್ಟು, ಹಾಗೆ 2 ಏಲಕ್ಕಿ, ಹಾಗೆ ಕಾಳು ಮೆಣಸು, ಸೋಂಪು ಕಾಳು, ಒಂದು 3 ಲವಂಗ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ, ಮತ್ತು ಅರಿಶಿನ ಪುಡಿ ತೊಗೊತೀನಿ 2 ಸ್ಪೂನಷ್ಟು. ನೋಡಿ, ಫಸ್ಟು ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಆ ಚಿಕನ್ಗೆ ನಾವು ಫಸ್ಟು ಅರಿಶಿನ ಹಾಕೋಬೇಕು, ಒಂದು 2 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ. ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ನೋಡಿ, ಈ ಥರ ಎಲ್ಲ ಹಾಕೋತೀನಿ. ಹಾಗೆ ನಾವು ಮೊಸರು ಇಟ್ಟಿದ್ವಲ್ಲ, ಆ ಮೊಸರನ್ನು ಕೂಡ ನಾನು ಹಾಕ್ತೀನಿ. ಇದನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು 10 ನಿಮಿಷದಷ್ಟು ನೆನೆಸ್ಬೇಕಾಗತ್ತೆ ನಾವು ಇಲ್ಲಿ ಈ ಚಿಕನ್ನ, ಸರಿನಾ? ಯಾಕೆಂದರೆ ಚಿಕನ್ನು ತುಂಬ ನೆನೆದಷ್ಟು ಕೂಡ ಅದು ಸಾಫ್ಟಾಗಿರುತ್ತೆ, ಮತ್ತು ನಮ್ಮ ಫ್ರೈಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್, ಅದಕ್ಕೋಸ್ಕರ. ಸೊ ನಾನೀಗೇನು ಮಾಡ್ತೀನಿ, 10 ನಿಮಿಷ ಎತ್ತಿಡ್ತೀನಿ. ಮತ್ತು ಇವೆಲ್ಲ ಮಸಾಲೆ ಪದಾರ್ಥ ಹೇಳಿದ್ದೆ ಅಲ್ಲ, ಅವನ್ನೆಲ್ಲ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು 1-2 ನಿಮಿಷದಷ್ಟು ಮಾಡಬೇಕಾಗತ್ತೆ. ಹಾಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಏನು ಮಾಡ್ತೀನಿ ಅಂದರೆ, ಈ ಎತ್ತಿಟ್ಕೊಂಡಿದ್ವಲ್ಲ, ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಹಾಗೆ ನೋಡಿ ಇಲ್ಲೆಲ್ಲ ಈರುಳ್ಳಿ ಇತ್ತಲ್ಲ, ಈ ಈರುಳ್ಳಿ ಎಲ್ಲನೂ ಕೂಡ ಹಾಕ್ಕೋತೀನಿ ನಾನು. ನಾಟಿ ಸ್ಟೈಲ್ ಅಂತ ಹೇಳಿದ ತಕ್ಷಣ ನಾವು ಕಾಯಿ, ಈ ಥರ ಈರುಳ್ಳಿ ಎಲ್ಲನೂ ಕೂಡ ನಾವು ಮಸಾಲೆನ ಅಂದರೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ, ಅದು ತುಂಬ ಟೇಸ್ಟ್ ಅನಿಸುತ್ತೆ. ನೋಡಿ, ಹಾಗೆ ನಾನು ಶುಂಠಿ ತೊಗೊಂಡಿದ್ದೀನಿ ಒಂದು 2 ಇಂಚಷ್ಟು. ಹಾಗೆ ಹೇಳಿದೆಲ್ಲ, ನಾನು ಬೆಳ್ಳುಳ್ಳಿನೂ ಕೂಡ ನೋಡಿ ಇದರಲ್ಲಿ ಹಾಕ್ಕೊಂಡು ನಾವು ಒಂದು 2 ಮಿನಿಟ್ಸ್, ಅಂದರೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಅಷ್ಟೊತ್ತಿಗೆ, ಹಸಿ ವಾಸನೆ ಹೋಗ್ಬೇಕಷ್ಟೆ, ಅಷ್ಟು ನಾನು ಫ್ರೈ ಮಾಡ್ಕೋತೀನಿ. ಈ ಥರ ಎಲ್ಲ ಫ್ರೈ ಮಾಡ್ಕೊತೀನಿ. ನೋಡಿ, ಈ ಥರ ಕಲರ್ ಚೇಂಜ್ ಆದ ತಕ್ಷಣ ಈ ಕಾಯಿ ತುರಿ ಇಟ್ಟಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ 1 ಮಿನಿಟಷ್ಟು ಈ ಥರ ಫ್ರೈ ಮಾಡ್ಕೋತೀನಿ ನಾನು. ಇದನ್ನು ನಾವೇನು ಮಾಡಬೇಕಂದ್ರೆ ಸೈಡಿಗೆ ಎತ್ತಿಟ್ಕೋಬೇಕಾಗತ್ತೆ, ಸ್ವಲ್ಪ ತಣ್ಣಗಾಗಬೇಕು, ಆವಾಗ ನಾವು ಇದನ್ನು ಮಿಕ್ಸಿಗೆ ಮಾಡ್ಕೋಬೇಕಾಗತ್ತೆ, ಸರಿನಾ? ಈಗ ನೋಡಿ, ನಾನು ಫಸ್ಟು ಹುರ್ಕೊಂಡಿದ್ವಲ್ಲ ಆ ಮಸಾಲೆ ಪದಾರ್ಥ, ಹಾಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪು, ಅವು, ಆಮೇಲೆ ನಾವು ಇವಾಗ ಎತ್ತಿಟ್ಕೊಂಡಿದ್ವಲ್ಲ ನೋಡಿ, ಇದೆಲ್ಲ ಸ್ವಲ್ಪ ಆರಿರಬೇಕಾಗತ್ತೆ. ಆ ಟೈಮಲ್ಲಿ ನಾವು ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನಾವು. ಮತ್ತು ನೋಡಿ, ಈಗ ಪೇಸ್ಟು ಈ ರೀತಿ ಕನ್ಸಿಸ್ಟೆನ್ಸಿಗೆ ಇರುತ್ತೆ ಅದು, ಸರಿನಾ? ನೋಡಿ, ಒಂದು ಕಡಾಯಿ ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಮೆಣಸಿನ್ಕಾಯಿ, ಹಾಗೆ 1 ಈರುಳ್ಳಿನ ಈ ಥರ ನಾನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋತೀನಿ. ಸ್ವಲ್ಪ ಚೂರು ಕಲರ್ ಇದಾಗುತ್ತಲ್ಲ, ಆವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನೋಡಿ, ಈ ಥರ ಇಷ್ಟ ಆದ ತಕ್ಷಣ ನಾನು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತೀನಿ. ನೋಡಿ, ಹಿಂಗೆ ಖಾರದ ಪುಡಿ ಹಾಕಿದ ತಕ್ಷಣ ಸ್ವಲ್ಪ ಇದರ 1 ಮಿನಿಟಷ್ಟು ಇದು ಫ್ರೈ ಆಗಬೇಕಾಗುತ್ತೆ. ಅದಾದ ತಕ್ಷಣ ನಾನು ಸ್ವಲ್ಪ ಉಪ್ಪು ಹಾಕ್ಕೋತೀನಿ, ಯಾಕೆಂದರೆ ಇದು ಫ್ಲೇವರ್ ತುಂಬ ಚೆನ್ನಾಗೇ ಕೊಡುತ್ತೆ ನಮ್ಮ ನಾಟಿ ಸ್ಟೈಲ್ ಚಿಕನ್ಗೆ. ಸೊ ಇದನ್ನು ಕೂಡ ನಾನು ಈ ಥರ ಬಾಡಿಸ್ಕೋತೀನಿ. ನೋಡಿ, ಇದಾದ ತಕ್ಷಣ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾವು ಚಿಕನ್ ಎತ್ತಿಟ್ಕೊಂಡಿದ್ವಿ ಅಲ್ಲ, ಮ್ಯಾರಿನೇಟ್ ಮಾಡೋ ಚಿಕನ್ನು, ಅದನ್ನು ಕೂಡ ಹಾಕ್ಕೋತೀನಿ. ಸೊ ನೋಡಿ, ನಾನು ಎಲ್ಲ ಚಿಕನ್ನು ಕೂಡ ಹಾಕ್ಕೋತೀನಿ. ಈ ಥರ ಹಾಕ್ಕೊಂಡು ಇದನ್ನು ನಾನು ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನಮ್ಮ ಈರುಳ್ಳಿ, ಆಮೇಲೆ ಮಸಾಲೆ ಎಲ್ಲ ಹಾಕಿದ್ವಿ, ಈ ರೀತಿ ಮಿಕ್ಸ್ ಆಗುತ್ತೆ, ಅಂದರೆ ಎಲ್ಲ ಚಿಕನ್ ಹಿಡ್ಕೊಳುತ್ತೆ. ಸೊ ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ, ನಾನು ಈ ಥರ ಲಿಡ್ ಮುಚ್ಚಿಟ್ಟು ಇಡ್ತೀನಿ. ಅಂದರೆ ಒಂದು 5 ರಿಂದ
10 ನಿಮಿಷಗಳ ಕಾಲ ಮುಚ್ಚಿಡಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಸೊ ನಮ್ಮ ಚಿಕನ್ನು ನೋಡಿ ಈ ಥರ ಲಿಡ್ ತಕ್ಷಣ ಈ ಥರ ಆಗಿರುತ್ತೆ, ಅಂದರೆ ಈ ಥರ ಫ್ರೈ ಆಗಿರುತ್ತೆ. ಸೊ ನಾನು 2 ಸ್ಪೂನಷ್ಟು, ಅಂದರೆ ನಾನು ಫ್ರೈ ಮಾಡ್ಕೊಂಡಿರೋಕೆ ಇಟ್ಕೊಂಡಿದ್ನಲ್ಲ ಆ ಸ್ಪೂನಲ್ಲಿ 2 ಸ್ಪೂನಷ್ಟು ಮಿಕ್ಸ್ ಅಂದರೆ ಪೇಸ್ಟನ್ನ ತೊಗೋತೀನಿ ನಾನು. ಹಾಗೆ ಈ ಟೈಮಲ್ಲೇ ನಾನು ಉಪ್ಪು ಹಾಕ್ಕೋತೀನಿ ಸ್ವಲ್ಪ, ಅಂದರೆ 1 ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಕೂಡ ನಾನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತೀನಿ. ಸೊ ಯೂಶಲಿ ಚಿಕನ್ ಫ್ರೈ ಅಂದ ತಕ್ಷಣವೇ ನಮಗೆ ಸ್ವಲ್ಪ ವಾಟರ್ ಕನ್ಸಿಸ್ಟೆನ್ಸಿ ಇರಬಾರ್ದು, ಅದಕ್ಕೋಸ್ಕರ ನಾನು ವಾಟರ್ ಆ್ಯಡ್ ಮಾಡೋದಿಲ್ಲ ಇಲ್ಲಿ. ಸೊ ನೋಡಿ ನಾನಿಲ್ಲಿ ಚಿಕನ್ಗೆ ಈಗ ಇನ್ನೂ ಸ್ವಲ್ಪ ಫ್ಲೇವರ್ ಆ್ಯಡ್ ಮಾಡೋದಕ್ಕೋಸ್ಕರ ತೇಜು ಚಿಕನ್ ಮಸಾಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೋತೀನಿ. ಈ ಥರ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ತೀನಿ. ಮತ್ತು ನೋಡಿ ಈಗ ನಮ್ಮ ಚಿಕನ್ ಆಗಿದೆ, ನಾನು ಇನ್ನೂ ಒಂದು 2 ಮಿನಿಟ್ಸ್ನ ಅದನ್ನ ಫ್ರೈ ಮಾಡೋಕ್ಕೆ ಇಡ್ತೀನಿ. ಹಾಗೆ ಇಟ್ಟು ನೋಡಿ ಇಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ ತಕ್ಷಣ ನಮ್ಮ ಫ್ಲೇವರ್ ಇನ್ನೂ ಕೂಡ ತುಂಬ ಹೆಚ್ಚಾಗುತ್ತೆ, ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿ ನಮ್ಮ ಚಿಕನ್ನು ರೆಡಿ ಆಯಿತು. ಇವಾಗ ನೋಡಿ ಯಾವ ಥರ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ. ನೋಡಿ ನಮ್ಮ ನಾಟಿ ಸ್ಟೈಲ್ ಚಿಕನ್ ರೆಡಿ ಆಯಿತು ಇವಾಗ. ಸೊ ನಾವೇನು ಮಾಡಬೇಕು ಇವಾಗ, ನಾನು ಇಲ್ಲಿ ಒಂದು ಪರೋಟ ತೊಗೊಂಡಿದ್ದೀನಿ. ಆ ಪರೋಟಾಗೆ ನಾನು ಮಾಡಿರೋ ಚಿಕನ್ನ ಈಗ ಹಾಕ್ತಾಯಿದ್ದೀನಿ. ಸೊ ಈ ಚಿಕನ್ನು ನನ್ನ ಮಗನಿಗೆ ಇವತ್ತು ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ, ಯಾವ ರೀತಿ ಬಂತು ಅಂತ ಅವನೇ ಹೇಳ್ತಾನೆ ಇವತ್ತು. ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆಯಲ್ವಾ. ಸೊ ನೀವೇನು ಮಾಡಬೇಕು ಇವಾಗ, ನೀವು ಕೂಡ ನಿಮ್ಮ ಮನೆಯಲ್ಲಿ ನಾಟಿ ಸ್ಟೈಲ್ ಚಿಕನ್ನ ಟ್ರೈ ಮಾಡಿ, ಚಿಕನ್ ಫ್ರೈನ. ಸೊ ಹಾಗೆ ಈ ಚಿಕನ್ ಫ್ರೈ ಇಷ್ಟ ಆಗಿದ್ದರೆ ನನಗೆ ಒಂದು ಕಮೆಂಟ್ ಕೊಡಿ. ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಮಗು ಯಾವ ಥರ ಬಂದಿದೆ ಟೇಸ್ಟ್ ಮಾಡಿ ಹೇಳು. ಬಿಸಿ ಇದೆ, ಸ್ವಲ್ಪ ಇದು ಮಾಡ್ಕೊಳ್ತೀನಿ. ಹೌದಾ?